ನಾವು ಗಳಿಸಬೇಕು, ಬಳಸಬೇಕು. ಗಳಿಸಿದ್ದನ್ನು ಬಳಸದೇ ಇರೋದು ಅಲ್ಲ. ಏನೇ ನಾವು ಗಳಿಸ್ತೇವಲ್ಲ ಅದನ್ನು ಬಳಸಿಗೋತಿದ್ದೇವೆ ಅಂದರೆ ಬದುಕು ಸುಂದರ ಆಗ್ತದೆ. ಆವಾಗ ಬದುಕು ಸುಂದರ. ಮನ್ಯಾಗ ರೊಕ್ಕ ತಂದು ರಾಶಿ ರಾಶಿ ಒಟ್ಟಿದ. ಮನೆಯವ್ರು ಹೇಳಿದರು, ಮಾರುಕಟ್ಟೆಗೆ ಹೋಗಿ ಎಲ್ಲ ಸಾಮಾನು, ಅಡಿಗೆ ಸಾಮಾನು ತರ್ರಿ ಅಂದರು. ಅವ ಅಂದ, ಈ ರಾಶಿ ಹಿಂಗೆ ಇರೋದು, ಇದು ಬಳಸಾಕಲ್ಲ, ಇದು ಇಡಾಕ ಅಂದ. ಅವರಂದರು, ಹಾಗಾದ್ರೆ ಅಡಿಗೆ ಮನೆ ಇರೋದು ಕೀಲಿ ಹಾಕಾಕ. ಎಲ್ಲಾದರೂ ಸಾಧ್ಯವೇ. ಆದಾಯ ಅಂದ್ರೇನು? ಬಳಸೋದಕ್ಕಾಗಿ. ಬರೇ ಇಡೋದಕ್ಕಾಗ್ತದೇನು ಹೇಳಿ? ಇದು ಸಾದಾ ನಿಯಮ, ಇದು ಆರ್ಥಿಕ ನೀತಿ. ಇದು ಅರ್ಥ ಇರೋದು ಬಳಸೋದಕ್ಕೆ. ಅರ್ಥ ಬಳಸೋದಕ್ಕೆ. ಎದಕ್ಕೆ ಬಳಸಬೇಕನ್ನೋ ಜಾಣ್ತನ ಇರಬೇಕಷ್ಟೆ. ಇಲ್ಲೇ ಮಸ್ತಾಗಿ ಜೀವನದ ತುಂಬ ಸಂಗ್ರಹ ಮಾಡ್ಕೋತ ಹೋದ. ಇನ್ನೇನು ಬಳಸಬೇಕು, ಒಂದು ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಹಾಕದ. ಅಲ್ಲಿ ತಕ ಬಾಡಿಗೆ ಮನ್ಯಾಗ ಒಂದು ಈಟ ಖೋಲಿಯಾಗಿದ್ದ. 1 ಕೋಟಿ ರೂಪಾಯಿ ಗಳಿಸಿ ಆ ಬಳಿಕ ಬಿಲ್ಡಿಂಗ್ ಕಟ್ಟೋಣ ಅಂತ ವಾದ. 70 ವರ್ಷ ಆಗಿತ್ತು. ಬಿಲ್ಡಿಂಗ್ ಮಸ್ತಾಗಿ ಕಟ್ಟದ, ಪೂಜಾ ಮಾಡ್ದ, ವಾದ. ಬಳಸು ಮನುಷ್ಯನೇ, ಬಳಸು. ಅಲ್ಲಮ ಪ್ರಭುಗಳು ಒಂದು ಚಲೋ ಮಾತು ಹೇಳ್ತಾರೆ, ಬಂದವರೆಲ್ಲ ಅಡುಗೆ ಮಾಡಿದ್ರೆ ವಿನಃ ಉಳ್ಳೇ ಇಲ್ಲ. ಅವ್ರು ಎಷ್ಟು ಚಲೋ ಒಂದು ಮಾತು ಹೇಳ್ತಾರೆ. ಬಂದವರೆಲ್ಲ ಅಡುಗೆ ಮಾಡಿದರು, ಅಟ್ಟುಣ್ಣಲು ಅದ, ಅಟ್ಟಿಡಲು ಅದ, ಉಣ್ಣಲು ಇಲ್ಲ. ದಿವಸ ತುಂಬ, ಜೀವನದ ತುಂಬ ಮಾಡಿದ್ದು, ಅಡುಗೆ ಮಾಡಿದ್ದೇ, ಎಲ್ಲ ಥರದ ಸಾಮಾನ ಮಾಡಿಟ್ಟಾರ. ಆದರೆ ಇನ್ನೂ ಉಣ್ಣಕ್ಕೆ ಬ್ಯಾಳೆ ಇಲ್ಲ. ಮನುಷ್ಯನೇ ಬಳಸು, ಬಳಸು. ನಿನಗಾಗಿ ಬಳಸು, ಒಂದಿಷ್ಟು ಇನ್ನೊಬ್ಬರಿಗಾಗಿಯೂ ಬಳಸು. ಯಾಕೆ? ಇನ್ನೊಬ್ಬರ ಕೂಡ ನಾವು ಇರಬೇಕಾಗ್ತದೆ. ಎಲ್ಲರ ಕೂಡ ಚೆನ್ನಾಗಿ ಇರಬೇಕಾಗ್ತದೆ. ಬಳಸು ಒಂದಿಷ್ಟು. ಗಳಸು, ಬಳಸು. ಅದರ ಅರ್ಥ ಇಡಬೇಡ ಅಂತಲ್ಲ, ಬಳಸದೇ ಇಡಬೇಡ, ಮಾಡಬೇಕು ಮನುಷ್ಯ. ಅದು ನೀತಿ, ಸುಂದರವಾದ ನೀತಿ. ಈಗ ಒಂದು ಹೊಂಡಿತ್ತು ಒಂದು ಊರಾಗ, ಊರ ಸಮೀಪ. ಅಲ್ಲೇ ಒಂದು ನದಿ, ಸಣ್ಣ ನದಿ ಯಾವಾಗಲೂ ಹರಿತಾ ಇತ್ತು. ಈಗಿನ ಕಾಲದ ನದಿ ಅಲ್ಲ, ಹಿಂದಿನ ಕಾಲ 12 ತಿಂಗಳ ಹರಿತಿದ್ದು ನದಿಗಳು. ಸ್ವಚ್ಛ ನೀರು, ತಿಳಿಯಾದ ನೀರು. ಬಾಟ್ಲಿಯೊಳಗೆ ಅಂಥ ನೀರು ಸಿಗೋದಿಲ್ಲ, ಅಷ್ಟು ಚಲೋ ನೀರು ಹರಿತಿತ್ತು. ಅದರ ಸಮೀಪದಲ್ಲಿಯೇ ಒಂದು ಹೊಂಡ ತಯಾರಾಯಿತು. ಅದು ಹೊಸ ಹೊಂಡ, ಅದಕ್ಕಿನ್ನ ಜೀವನ ಗೊತ್ತಿರಲಿಲ್ಲ. ಮಸ್ತಾಗಿ ಅದು ಹೊಂಡ ಯಾರೋ ತೆಗೆದಿದ್ರು, ಅದನ್ನು ಒಯ್ದಿದ್ರು. ಹೊಂಡ ತಯಾರಾಗಿತ್ತು, ಮಳೆ ಬಿತ್ತು. ಅದಕ್ಕಿಷ್ಟು ಆನಂದ ಆಯಿತು. ಎಲ್ಲ ನೀರು ಬಂದು ಒಳಗೆ ತುಂಬಕ್ಕೆ ಶುರುವಾಯಿತು. ಹೊಂಡಕ್ಕೆ ಭಾರಿ ಆನಂದ. ಅಲ್ಲಿಂದ ಎಲ್ಲ ತುಂಬ್ಕೋತು, ಮೈ ತುಂಬಿತು. ಒಂದು ಹನಿ ಹೊರಗೆ ಬಿಡಕ್ಕೆ ತಯಾರಿರಲಿಲ್ಲ. ಯಾವುದು? ಹೊಂಡ.
ಇದು ನದಿ ಹರಿತಿತ್ತಲ್ಲ, ಮಳೆಗಾಲ ಹೋಯಿತು, ನದಿ ಇನ್ನ ಹರಿಯಕ್ಕೆ ಹತ್ತಿತ್ತು. ಇದು ಅಂತೂ ಹೊಂಡ ಅದಕ್ಕೆ ಬೋಧ ಮಾಡ್ತು. ಅಲ್ಲೋ ಹಿಂಗೆ ನೀರು ಹರಿ ಬಿಟ್ರೆ ನೀ ಬದುಕೋದು ಹೆಂಗೆ? ನಾ ನೋಡು ಒಂದು ಹನಿಯರೇ ಹೊರಗೆ ಬಿಟ್ಟಿನೇನು, ಅದು ಹೊಂಡ ಒಂದು ಹನಿ ಹೊರಗೆ ಬಿಡೋದಿಲ್ಲ, ಎಲ್ಲ ತಗೊಂಡು ಆರಾಮಾಗಿ ತುಂಬಿಕೊಂಡು ನಿಂತೇನಿ. ಅದಕ್ಕೆ ನದಿಗೆ ಹೇಳ್ತು, ನೀನು ಹಾಳಾಗ್ತಿ, ನಿನಗೆ ಬುದ್ಧಿಲ್ಲ ಅಂತ. ಆವಾಗ ನದಿ, ಆಯಿತು, ನೀವು ಬುದ್ಧಿವಂತರು, ಯಾರಿಗೂ ಕೊಡಬೇಡಿ, ನಿಮ್ಮ ನೀರನ್ನು ನೀವೇ ಇಟ್ಟುಕೊಳ್ಳಿ ಅಂತ ನದಿ. ಅದಕ್ಕೆ ಅದು ಶತಮಾನಗಳ ಕಾಲದ ಅನುಭವ. ಅದಕ್ಕೆ ಇದು ಮನೆ ಮನೆ ಬಂದದ. ಅದಕ್ಕೆ ಉಪದೇಶ ಶುರು ಮಾಡಿ. ಜೀವನ ನೋಡಿದವರೇ ಬೇರೆ, ಜೀವನದಲ್ಲಿ ಪ್ರಥಮ ಕಾಲ ಹಾಕಿದವರೇ ಬೇರೆ. ಅದು ಬದುಕನ್ನು, ಜಗತ್ತನ್ನು ನೋಡಿತ್ತು. ಅದು ವರುಷಗಳ ಕಾಲ ಹೀಗ ಹರಿದಿತ್ತು. ನಾನು ನೀರು ಮುಂದೆ ಹರಿಸಿದರೆ ಹಿಂದೆ ಬಂದೇ ಬರ್ತದೆ ಅನ್ನೋದು ಅದಕ್ಕೆ ಗೊತ್ತಿತ್ತು. ಅದು ಹರಿತಾನೇ ಇತ್ತು. ಇದು ಮಸ್ತಾಗಿ ಯಾರಿಗೂ ಬರಗೊಡ್ಲಿಲ್ಲ ಸಮೀಪ. ಯಾರೇ ಕುಡಿಯಾಕ ನೀರು ಬಂದರೆ ಇಲ್ಲ ಅಂತಿತ್ತು, ಸಮೀಪ ಕಾಲು ಹಾಕಂಗಿಲ್ಲ ಅಂತ. ಹಿಂಗೆ ಮಾಡಿ ಚಳಿಗಾಲ ಶುರುವಾಯಿತು. ನೀರು ತಿಂಕೋತ ಬಂತು. ನೋಡ್ತು, ನಾ ಯಾಕೆ ಇಳ್ಯಾಕೆ ಹತ್ತೀನಿ ಅಂತ. ಆದರೆ ಅದು ನದಿ ಹಂಗೆ ಹರಿತಿತ್ತು. ನದಿ ಹರಿತದ, ಇನ್ನೂ ಹರಿತದ, ನಾ ತಿಳ್ಕೊಂಡಿದ್ದೆ ಮುಗಿತಿದ್ರದಂತ, ನಂದೇ ಮುಗಿಯಕ್ಕೆ ಹತ್ತಿದಲ್ಲ ಅಂತ. ಮುಂದೆ ಏನಾಯ್ತು ಅಂದ್ರೆ ಮಲ್ಯಾಕೆ ಶುರುವಾಯಿತು. ಹಾವಶೆ ಆಯಿತು, ಹೊಲಸಾಯಿತು, ದುರ್ವಾಸನೆ ಶುರುವಾಯಿತು. ಸಮೀಪ ಯಾರೂ ಹಾಯಂಗಿಲ್ಲ ಹಂಗಾಯಿತು. ಮಡು ಹಸಿರಾಯಿತು. ಆವಾಗ ಅದು ಕೇಳ್ತು ನದಿಗೆ, ನೀ ಮತ್ತು ಮೊದಲಿದ್ದಂಗದಿ ನಾ ಹಿಂಗ್ಯಾಕಾದೆ ಅಂತ. ಹಿಂಗ್ಯಾಕಾದ? ಆವಾಗ ನನಗೆ ಹೇಳಿದ್ದೆಲ್ಲ ಮುಂದೆ ಬಿಡಬೇಡ ಅಂತ. ಅದರದ ಫಲ ನಿನಗೆ. ಜೀವನ ಅಂದ್ರೆ ನಿಲ್ಲೋದಲ್ಲ, ಜೀವನ ಅಂದ್ರೆ ಹರಿಯೋದು. ಏನು ನಾವು ಈ ಕ್ಷಣ ನಮ್ಮ ಮನಸ್ಸಿನಲ್ಲಿ ಸಂಗ್ರಹಿಸಿರ್ತೇವೆ, ಅದು ಹರಿತಾ ಇರಬೇಕು. ಹೊರಗಿನಿಂದ ಹಾಗೆ ಬರ್ತಾ ಇರಬೇಕು, ಒಳಗಿನಿಂದ ಹೊರಗೆ ಹರಿತಾ ಇರಬೇಕು. ಅದು ಜೀವನ, ಅದೂ ಜೀವ. ನೀನು ಒಂದು ಹನಿ ಹೊರಗೆ ಬಿಡಲಿಲ್ಲ, ಒಂದು ಹನಿ ಬಿಡಲಿ. ನಿನಗೇನು ಅನಿಸಿತ್ತು ಅಂದರೆ, ನಾನು ತುಂಬಿದವ, ತುಂಬಿದ ಕೆರೆ ಬಾವಿ ತುಂಬಿದಂತಿರುವವೇ. ನಾವು ನದಿಗಳು ಮಸ್ತಾಗಿ ಹರಿತಿರ್ತೀವಿ. ಯಾಕೆ? ನಾವು ಮುಂದೆ ಕಳಿಸ್ತೇವತ್ತು ಹಿಂದಿನವ್ರು ನಮಗೆ ಕಳಿಸ್ತಾರ. ಮುಂದೆ ಕಳಿಸ್ತ ನಾವ ಗಟ್ಟಿಯಾಗಿ ಇಟ್ಟುಕೊಂಡ್ರೆ ಹಿಂದಿನವ್ರು ಯಾಕೆ ಕಳಿಸ್ತಾರೆ ಹೇಳು? ಯಾವಾಗಲೂ ಹರಿಯೋದನ್ನು ಕಲಿ. ಇನ್ನು ಮುಂದಿನ ವರ್ಷ ಬರ್ತದಲ್ಲ, ಹರಿಯಾಕೆ ಕಲಿ ಒಂದಿಷ್ಟು. ಅದು ಹೊಂಡ, ಅದು ಹಾಗೆ ಅದು ಮಲತು ಹೊಲಸಾದ ಬಳಿಕ 4 ಜನ ಬಂದರು. ಇದು ಕೆಟ್ಟು ಹೊಲಸದ ಅಂತ ತಿಳ್ಕೊಂಡು ಹಡ್ಡಿ ಮುಚ್ಚಿಬಿಟ್ರು. ಮುಗಿದೋಯ್ತು. ಹಡ್ಡುವಾಗ ಹಿಂಗ್ಯಾಕ ಅಂತು. ನದಿ ಹೇಳ್ತು, ಇಟ್ಕೊಂಡೆಲ್ಲ ಅದಕ್ಕೆ ಹಿಂಗೆ. ಅದಕ್ಕೆ 2000, 1500 ಎಷ್ಟು ಮಜಾ.
ಹೊಂಡ ಅದು ಹರಿಬೇಕು ಮನುಷ್ಯ. ಏನು ಬರೇ ಹಣದಲ್ಲ, ಪ್ರತಿಯೊಂದು ಸಂಗತಿ ಹರಿತಾ ಇರಬೇಕು. ನೀವು ನನಗೆ ಗೌರವ ಕೊಟ್ಟರೆ ನಾನು ಇನ್ನೊಬ್ಬರಿಗೆ ಗೌರವ ಕೊಡೋದು. ಈಗ ಅನ್ನೋದಲ್ಲೇನು, ಭಾರತ ದೇಶದಲ್ಲಿ ಎದ್ದ ಕೂಡಲೇ ರಾಮ ರಾಮ್ ಅಂತಾರೆ, ಶಿವ ಶಿವ ಅಂತಾರೆ, ನಮಸ್ಕಾರ ಅಂತಾರೆ, ಶರಣು ಅಂತಾರೆ, ಅವರು ಶರಣು ಅಂತಾರೆ. ಇಲ್ಲೇನು ಇದೆಲ್ಲ ಹರಿಯೋದು. ನಾನು ಭಾವನೆ ವ್ಯಕ್ತ ಮಾಡಿದರೆ ಅವರು ನನಗೆ ಭಾವನೆ ವ್ಯಕ್ತ ಮಾಡ್ತಾರ. ನಾ ಅದರಿಂದ ಶ್ರೀಮಂತನಾಗ್ತೇನೆ, ಸಂತೋಷ ಹೆಚ್ಚುತ್ತದೆ. ಆಗುವುದಿಲ್ಲ? ಸಂತೋಷ ಹೆಚ್ಚುತ್ತದೆ. ಯಾವುದು ನನ್ನ ಹತ್ತಿರದ ನಾನು ಒಂದಿಷ್ಟು ಬಿಡಬೇಕು. ಜನ ಸಮಾಜದಿಂದ ಅಥವಾ ಜಗತ್ತಿನಿಂದ ನನಗೂ ಬರ್ತಾ ಇರ್ತದೆ. ಇದು ನಿರಂತರ ಚಕ್ರಾಕಾರವಾಗಿ ಹರಿತಾ ಇರುತ್ತೆ. ಇದು ನೀವು ಪಗಾರ ತಂದ್ರಿ ಅಂತ ತಿಳ್ಕೊಳ್ಳಿ. ಪಗಾರ ಇದು ಬಹಳ ಕಷ್ಟಪಟ್ಟು ತಂದ ಪಗಾರ. ಒಂದು ದೊಡ್ಡ ಬಳಸಬಾರ್ದು. ಏನಾಗ್ತದೆ? ಪಗಾರ ಅಂತ ಇರೋದೇ ಬಳಸಾಕ. ಕಡಿಮೆ ಬಳಸು ಒಂದಿಷ್ಟು ಆ ಮಾತು ಬೇರೆ. ಗಳಿಸೋದು ಬಳಸೋದಕ್ಕಾಗಿ. ಬಳಸದೇ ಇದ್ದರೆ ಬದುಕು ಬಡವಾಗ್ತದೆ. ಹಾಗೆ ಜ್ಞಾನ ಇತ್ತು, ಜ್ಞಾನವನ್ನು ಬಳಸು. ಅನುಭವ ಇತ್ತು, ಅನುಭವವನ್ನು ಬಳಸು. ಒಳ್ಳೆಯ ಸುಂದರ ಮಾತುಗಳಿದ್ದರೆ ಮಾತುಗಳನ್ನು ಬಳಸು. ಕೆಲಸ ಮಾಡೋಕ್ಕೆ ಬರ್ತಿತ್ತು ಅಂದರೆ ಶಕ್ತಿಯನ್ನು ಬಳಸು. ಬಳಸ್ತಾ ಇರು, ಬೆಳೀತಾ ಇರ್ತದೆ, ನದಿ ಹರಿತಾ ಇರ್ತದೆ, ಹೊಂಡಾಗಬಾರದು. ಇದು ನೀತಿ. ಇದು ಸಾಮಾನ್ಯ ಸುಂದರ ನೀತಿ. ಇದು ಅರ್ಥ ನೀತಿ ಅಲ್ಲೇ. ಅರ್ಥ ನೀತಿ ಇದು ಎಲ್ಲ ಕಡೆ ನಾವು ನೋಡ್ತೇವೆ. ಸುಮ್ಮನೆ ನೀವು ಕೆಳಗೆ ನೀರು ಹಾಕಿ ಮ್ಯಾಲೆ ಕೊಡ್ತಿರ್ತದ, ಕೆಳಗೆ ತಗೋತಿರ್ತದ. ಯಾವುದು? ಗಿಡ. ನಾವು ಕೆಳಗೆ ಹಾಕ್ತಿರ್ತೇವೆ, ಖಾತ ಅದು ಮ್ಯಾಲೆ ಕೊಡ್ತಿರ್ತದ. ಇದು ನೀತಿ. ಎಷ್ಟಿಲ್ಲ ನಿಸರ್ಗದಲ್ಲಿ ತಾವು ನೋಡ್ತೀರಲ್ಲ, ಎಷ್ಟು ಮಜಾ ಅದ, ಎಷ್ಟು ಮಜಾ. ನಾನೇನೂ ಕೊಡೋದಿಲ್ಲ ಅಂತಲ್ಲ, ನೀವು ಹಾಕೋತಿದ್ರೆ ನಾ ಕೊಡ್ಕೋತಿರ್ತೆ. ನಾವು ಕಸ ಹಾಕ್ತೇವೆ, ಅದು ರಸ ಕೊಡುತ್ತದೆ. ಎಷ್ಟು ಮಸ್ತ್. ಅದೇ ಹೇಳ್ತದ ಗಿಡ, ನಿಮಗೆ ಯಾವ್ಯಾವುದು ಬೇಡಾಗ್ಯದ ಹೊಲಸು ವಸ್ತು, ಧೂಳ ಪಾಳ, ಅದು ಇದು ಕಸ, ಅದು ಇದು ಅದೆಲ್ಲ ನಿಮಗೆ ಬೇಡಾದದ್ದು ನನಗೆ ಕೊಡಿ, ನಿಮಗೆ ಬೇಕಾದದ್ದನ್ನು ನಾ ಕೊಡ್ತೀನಿ. ಕೊಡೋದಿಲ್ಲ. ನಾವು ನೀರೇನು ಬಾಟ್ಲಿ ನೀರು ಹಾಕ್ತೇವೇನು ಗಿಡಕ್ಕೆ? ನಾವು ಸ್ನಾನ ಮಾಡಿ ಮುಸ್ರೆ ತಿಕ್ಕಿ ಏನು ಉಳಿತದ ಅದನ್ನು ಹಾಕ್ತೇವೆ. ಅದಂತದ ಧನ್ಯವಾದ, ನಾಳೆ ಬನ್ನಿ ನಿಮಗೆ 2 ಹೂ ಕೊಡ್ತೇವೆ. ಇದು ಜಗತ್ತಿನ ನಿಯತಿ. ಎಷ್ಟು ಸುಂದರವಾದ ಇದು. ಒಂದು ವೇಳೆ ಈ ನಿಯತಿ ನಿಂತು ಹೋದರೆ ಮನುಷ್ಯ ಬದುಕೋದಿಲ್ಲ. ಯಾರು ಏನು ತಗೊಂಡ್ರೋ ಅದನ್ನು ಅವರು ಬಳಸದೇ ಇದ್ದರೆ, ನಿಸರ್ಗದಲ್ಲೂ ಬಳಸಲಿಲ್ಲ, ವ್ಯಕ್ತಿಗಳು ಬಳಸಲಿಲ್ಲ ಆದರೆ ಬದುಕು ನಿಂತು ಹೋಗ್ತದೆ. ಆದ್ದರಿಂದ ನಾವು ಈಗ ನೋಡ್ತೀರಲ್ಲ, ನಾವು ಈ ತತ್ವವನ್ನು ಅರಿತು ಅನುಭವಿಸಬೇಕು, ಪಾಲಿಸಬೇಕು. ಉಸಿರ ನಾವು ಬರೇ ತಗೊಳ್ಳೋರು ಬಿಡೋರಲ್ಲ, ನಾವು ತಗೊಳ್ಳೋರು ಅಷ್ಟೇ, ಹೊರಗೆ ಬಿಡೋದಲ್ಲ. ಪ್ರಯೋಗ ಮಾಡಿ ನೋಡಿ.
ಭಾಳ ತಕ ಮಾಡಬಾರ್ದು. ಒಂದು ಕ್ಷಣ ಮಾಡಿ ನೋಡಿ ಹೆಂಗಾಗ್ತದೆ. ನಾವು ಒಳಗೆ ಒಯ್ದಿದ್ದನ್ನು ಬಿಡೋರಲ್ಲ. ಉಸಿರ ಬೇಕಾದಷ್ಟು ನೀವು ಜೋರಾಗಿ ತಗೊಳ್ಳಿ, ಇನ್ನು ಮೇಲೆ ಬಿಡೋದಿಲ್ಲ ಅಂತ ಗಟ್ಟಿಯಾಗಿ ಒಳಗೆ ಹಿಡೀರಿ, ಏನಾಗ್ತದೆ? ಆ ಬಳಿಕ ಅದಂತದ ನನ್ನ ಬಿಡದಿದ್ದರೆ ನಿನ್ನ ಒಯ್ತೇನೆ ಅಲ್ಲ. ಇದು ಯಾವಾಗಲೂ ತಗೊಳ್ಳೋದು ಬಿಡೋದು, ತಗೊಳ್ಳೋದು ಬಿಡೋದು, ತಗೊಳ್ಳೋದು ಬಿಡೋದು, ಇದು ನಿರಂತರ ಸಾಕ್ತದೆ. ಅದಕ್ಕೆ ನೇಮ ಏನು ಅಂದರೆ ಬಿಡೋದು ಸರಿ, ಕೊಡೋದು ಸರಿ, ಬಳಸೋದು ಸರಿ, ಚಲೋತಾಗಿ ಬಳಸು ಅಷ್ಟೇ. ಯೋಗ್ಯ ಕಾರಣಗಳಿಗಾಗಿ ಬಳಸು. ಬಳಸೋದಾದ ಅಂತ ತಿಳ್ಕೊಂಡು ಸಿಕ್ಕಂಗೆ ಸಿಕ್ಕಷ್ಟು ಸಿಕ್ಕಲ್ಲಿ ಬಳಸಕ್ಕೆ ಹೋಗಬೇಡ. ಅದಕ್ಕೆ ಬಳಸು. ಎಷ್ಟೋ ಅಷ್ಟು ಹಂಗೆ ಬಳಸು. ಇದಕ್ಕೇನಂತಾರೆ? ನೀತಿ, ಬಳಕೆಯ ನೀತಿ. ಏನು ನಾವು ಗಳಿಸ್ತೇವೆ ಅದನ್ನು ಸರಿಯಾಗಿ ಬಳಸ್ತಾ ಇರಬೇಕು. ಇಲ್ಲದೇ ಇದ್ದರೆ ಜೀವನ ಮಲಿತದ. ಹೊಂಡ ನೆನಪಾಗ್ತದ, ಮಲಿತದ. ದಾನೇನ ಭೂತಾನಿ ವಶೀಭವಂತಿ, ದಾನೇನ ವೈರಾಣಿ ಅಪಿ ಯಾಂತಿ ನಾಶಂ, ಪರೋಪಿ ಬಂಧುತ್ವಮುಪೈತಿ ದಾನಾತ್, ದಾನಂ ಹಿ ಸರ್ವ ವ್ಯಸನಾನಿ ಹಂತಿ. ಎಷ್ಟು ಚೆನ್ನಾಗಿ. ದಾನೇನ ಭೂತಾನಿ ವಶೀಭವಂತಿ. ದಾನ ಅಂದರೆ ಏನಲ್ಲ, ಬಳಸೋದು, ಕೊಡೋದು. ನಾವು ತಗೋತೇವೆ, ಕೊಡೋದು. ಏನೇನಾಗ್ತದೆ ಇದರಿಂದ? ಈ ನಿಯಮ ಪಾಲಿಸೋದರಿಂದ ಏನಾಗ್ತದಂದರೆ ಭೂತಾನಿ ವಶೀಭವಂತಿ. ಭೂತಾನಿ ವಶೀಭೂತಾನಿ ಅಂದರೆ ಪ್ರಾಣಿಗಳೇ ಇರಲಿ, ಪಕ್ಷಿಗಳೇ ಇರಲಿ, ಮನುಷ್ಯರೇ ಇರಲಿ, ಅವರು ವಶೀಭವಂತಿ, ನಮಗೆ ಅನುಕೂಲ ಆಗ್ತಾರ, ನಮ್ಮನ್ನು ಪ್ರೀತಿಸ್ತಾರ. ಆಗೋದಲ್ಲೇ ಒಂದು ಸ್ವಲ್ಪ ಹೀಗೆ ನೀವು ಒಂದು ಕಾಳ, ಒಂದು ನೆಲುಗಾಣಿ ಹೊರಗೆ ಹಾಕಿ, ಮನೆ ಹೊರಗೆ ಹಾಕಿ, ಅದರಾಗ ಒಂದಿಷ್ಟು ಮುಚ್ಚಳ ಇಟ್ಟು, ಅದರಾಗ 4 ಕಾಳ ನೀವು ಇಟ್ಟು, ಈ ಕಡೆ ಒಂದು, ಆ ಕಡೆ ಈ ಕಡೆ ನೀರ, ಈ ಕಡೆ ಕಾಳ ಇಡೀ, ಎಲ್ಲಿಂದರೇ ಬರ್ತಾವ ಪಕ್ಷಿಗಳು. ಆ ಮನೆ ಮೇಲೆ ಎಷ್ಟು ಅವಕ್ಕೆ ಪ್ರೇಮ. ಅಲ್ಲಿ ಕೂತು ನೀ ನೀರು ಕೊಟ್ಟಿದೆ, ನೀ ಕಾಳು ಕೊಟ್ಟಿದೆ, ನಾವು ಹಾಡ ಹಾಡ್ತೀವಿ ಕೇಳುವಂತ. ಇದ ಜೀವನ. ಇದು ನಮ್ಮ 2 ಕಾಳಿಗೆ ವಶೀಭವಂತಿ. ನಮ್ಮ ಹತ್ತಿರ ನಮಗೆ ಹೆದರುವುದಿಲ್ಲ ಅವು, ನಮ್ಮ ಹತ್ತಿರನೇ ಬರ್ತಾವ. ಅವು 2 ಚಲೋ ಹಾಡ ಹಾಡ್ತಾವ. ಅವು ಹೇಳ್ತಾವ, ನೀ ಎದನ್ನು ಕೊಟ್ಟು ನಮ್ಮೊಳಗೆ ಹಾಡದವ, ನಿನ್ನ ಮನ್ಯಾಗ ಕಾಳದವ. ನಮ್ಮ ಹಾಡುಗಳು ನಿನಗೆ ಆನಂದ ಕೊಡ್ತಾವ, ನಿಮ್ಮ ಕಾಳ ನಮಗೆ ಹೊಟ್ಟೆಗೆ ಹಾಕ್ತಾವ. ಪರಸ್ಪರಂ ಭಾವಯ. ಎಷ್ಟು ಚಲೋ ಇಲ್ಲೇನಿದೆ. ಇದು ನೀತಿ. ದಾನೇನ ಭೂತಾನಿ ವಶೀಭವಂತಿ, ದಾನೇನ ವೈರಾಣ್ಯಪಿ ಯಾಂತಿ ನಾಶಂ. ವೈರತ್ವ ಸಹಿತ ನಾಶ ಆಗಿ ಹೋಗ್ತದೆ. ಅಷ್ಟಿದರಲ್ಲಿ ಸಾಮರ್ಥ್ಯ, ಅಷ್ಟು ಸಾಮರ್ಥ್ಯ. ಮತ್ತು ದಾನ ಅಂದ ಕೂಡಲೇ ನೀವು ತಿಳ್ಕೊಂಡಂಗೆ ಅದ್ಭುತ ಅದಲ್ಲ. ನಾ ಹೇಳೋದು ಸಹಜ ಬಳಕೆ, ಸಹಜ ಕೊಡೋದು, ತಗೊಳ್ಳೋದು. ನಾ ಏನು ಭಾರಿ ದೊಡ್ಡ
ಪ್ರಶಸ್ತಿ ಪಡಿಬೇಕಂತ ಮಾಡಿದ್ದಲ್ಲ, ಸಹಜ. ವೈರಾಣ್ಯಪಿ ಯಾಂತಿ ನಾಶಂ. ವೈರಿಗಳು ಯಾಕಿರೋಲ್ರ್ಯಾಕೆ? ಅವರನ್ನು ಗೆಲ್ಲುವ ಒಂದು ವಿಧಾನ, ಸರಳ ವಿಧಾನ ಅಂದರೆ ಅನ್ನ, ಒಂದು ತುತ್ತು ಅನ್ನ, ಒಂದು ಛಲೋ ಮಾತು. ಅಯ್ಯ ಎಷ್ಟು ಛಲೋ, ಏನಿಲ್ಲ, ಬರೇ ಒಂದು ಅಯ್ಯ ಎಂದರೆ ಎಷ್ಟು ಬರೀ ಒಂದು ಶಬ್ದ ಕೊಡೋದಿದು ಅವಾಗ ನಾವು ಅಂತೇವಿ, ಅದ ಕೊಟ್ಟಂಗೆ. ಒಂದು ಶಬ್ದ ತಪ್ಪಿ ಕೊಟ್ಟೇವಿ, ನರಕ ಆಗ್ತದೆ. ಒಂದು ಶಬ್ದ ಸರಿಯಾಗಿ ಕೊಟ್ಟೇವಿ ಅಂದರೆ ಸ್ವರ್ಗ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಕೆಟ್ಟದ್ದನ್ನು ಕೊಟ್ಟರೆ, ಚಲೋದನ್ನು ಕೊಟ್ಟರೆ ಏನಾಗ್ತದೆ ಅನ್ನೋದು. ಒಂದು ಸುಖಕ್ಕೆ, ಸ್ವರ್ಗ ಅಂದರೆ ಸುಖಕ್ಕೆ ಕಾರಣ, ಇನ್ನೊಂದು ದುಃಖಕ್ಕೆ ಕಾರಣ. ಒಂದು ಸುಖಕ್ಕೆ, ಒಂದು ದುಃಖಕ್ಕೆ ಕಾರಣ. ಅದಕ್ಕೆ ನಾವು ಏನು ಕೊಡ್ತೇವೆ, ಹೊರಗೆ ಏನು ಬಿಡ್ತೇವೆ, ಅದು ಒಳ್ಳೆಯದು ಕೆಟ್ಟದ್ದು ವಿಚಾರ ಮಾಡಿ ಬಿಡೋದೇ ನೀತಿ. ಅದು ನೀತಿ. ಮಾತು ಹೀಗೆ ಹೋದ ಬಳಿಕ ಅದು ಸುಮ್ಮನೆ ಇರೋದಿಲ್ಲ. ಅದು ಒಬ್ಬರ ಕಿವಿಗೆ ಬಿತ್ತು ಅಂದರೆ ಅದು 4 ಕಿವಿಗೆ ಅವ ಮುಟ್ಟಿಸ್ತಾನೆ. ಹೇಳಿ, ಏನಿಂದ ಇಟ್ಟು ಕೆಟ್ಟ ಶಬ್ದ ಬಳಸಿದ್ರು ಹೋಗಬಾರ್ದಲ್ಲ. ಹಂಗೆ ಏನೋ ಅಪ್ಪಿ ತಪ್ಪಿ ಒಂದು ಶಬ್ದ ಬಂದರೆ ಹಿಂಗೆ ಭಯಾನಕ. ಮತ್ತು ತಾಸುಗಟ್ಟಲೆ ಚಲೋ ಹೇಳಿದರು ಏನು ಗೊತ್ತಿರಬೇಕು. ಕೆಟ್ಟದ್ದು ಬಹಳ ಪರಿಣಾಮ ಆಗ್ತದೆ. ನಾವು ವರ್ಷಗಳ ಕಾಲ ಚೆನ್ನಾಗಿರ್ಬೋದು, ಒಂದು ದಿವಸ ಜಾರದೇವಿ, ಒಂದು ಮಾತು, ಒಂದು ಕೃತಿ ಏನಾದರೂ ಆಯಿತು ಅಂದರೆ ಎಷ್ಟು ಸೂಕ್ಷ್ಮ ಜಗತ್ತು, ಎಷ್ಟು ಸೂಕ್ಷ್ಮ. ಅದನ್ನು ವೈರ ಏನು ತಯಾರಾಗ್ತದೆ ಜಗತ್ತಿನಲ್ಲಿ, ಈ ವೈರತ್ವವನ್ನು ಗೆಲ್ಲಬೇಕಾಗಿತ್ತು ಅಂದರೆ ಏನು ಮಾಡಬೇಕು? ದಾನ. ದಾನೇನ ವೈರಾಣ್ಯಪಿಯಂತಿ ಯಾಂತಿ ನಾಶಂ. ವೈರತ್ವ ಕೂಡ ನಷ್ಟವಾಗಿ ಹೋಗ್ತದೆ. ಅದಕ್ಕೆ ಶ್ರಾವಣ ಮಾಡಿದರು. ಶ್ರಾವಣದಾಗ ಏನು ಮಾಡ್ತಾರೆ? ವರ್ಷ ತುಂಬ ಅದು ಇದು ಸಂಬಂಧಗಳು ಹೆಚ್ಚು ಕಡಿಮೆ ಆಗಿರ್ತಾವೆ. ಇವಾಗ ಏನು ಮಾಡ್ತಾರೆ? ಇವರು ಅವ್ರಿಗೆ ಕೊಡ್ತಾರೆ, ಅವರು ಇವ್ರಿಗೆ ಕೊಡು. ಸವಿ ಯಾರಿಗೆ ಕೊಡಬೇಕು ಅಂದರೆ ಯಾರ ಮನ್ಯಾಗ, ಯಾರ ಮನೆಗಳ ಮಧ್ಯದಲ್ಲಿ ವೈರತ್ವ ಶುರುವಾಗಿದೆ ಅಂಥವ್ರಿಗೆ ಕೊಡೋದು. ಅಂಥವ್ರು ಮತ್ತು ಅವರು ತಪ್ಪು ತಿಳ್ಕೊಬೋದು, ಏನೇನೋ ಹಾಕಿ ಕೊಟ್ಟಾರ. ಅದಕ್ಕೆ ಹಿಂಗೆ ಆಗಬಾರದಂತ ಮುಂದೇನು ಮಾಡಿದರು? ಮಹಾನವಮಿ ತಂದರು. ಅಲ್ಲಿ ಬನ್ನಿ ಕೊಡೋದು, ತಿನ್ನೋದಿಲ್ಲ, ಉಣ್ಣೋದಿಲ್ಲ. ಸಂಶಯದ ಪ್ರಶ್ನೆನೇ. ಹೋಗಿ ಅವ್ರ ಮನೆಗೆ ಹೋಗಿ ನಾವು ನೀವು ಎಷ್ಟು ಹೇಳಿ ಬಂದರೆ ವೈರಾಣ್ಯಪಿ ಯಾಂತಿ ನಾಶಂ. ವೈರಿಗಳು ಸಹಿತ ಉಳಿಯೋದಿಲ್ಲ, ವೈರತ್ವ ಉಳಿಯೋದಿಲ್ಲ. ಚಲೋ ಇಲ್ಲೇ ಯಾರ್ಯಾರು ನಿಮಗೆ ಬೈತಾರೆ ಅವ್ರನ್ನ ತಂದು ಕುಂಡ್ರಿಸಿ ಒಂದು ಕಪ್ಪ ಹಿಂಗೆ ಕೊಡಿ. ಸುಮ್ಮನೆ ಬೈಯೋರು, ಮತ್ತು ಮುದ್ದಾಂ ಬೈಯೋರ್ದು ಬೇರೆ. ಅವ್ರು ಏನು ಕೊಟ್ಟರು ಏನೂ ಆಗೋಲ್ಲ. ಅವರನ್ನು ಬದಲು ಮಾಡೋದು ಈ ಜಗತ್ತಿಗೆ ಸಾಧ್ಯ. ಸಹಜ ಏನೋ ಅಪ್ಪಿ ತಪ್ಪಿ ವೈರತ್ವ ಬೆಳೆದಿರ್ತದಲ್ಲ, ಅಂಥಲ್ಲೇ ಸುಂದರವಾಗಿ ಸಂಬಂಧಗಳನ್ನು ಏರ್ಪಡಿಸಬಹುದು. ದಾನೇನ ವೈರಾಣ್ಯಪಿಯಂತಿ ಯಾಂತಿ ನಾಶ. ಪರೋಪಿ ಬಂಧುತ್ವ ಮುಪೈತಿ
ದಾನಾತ್. ಯಾರೋ ಅಪರಿಚಿತರು ಪ್ರವಾಸ ಹೊರಟಿರ್ತೇವೆ, ದಾರಿಯೊಳಗೆ ಅಪರಿಚಿತ ಒಬ್ಬರು ಬರ್ತಾರೆ, ಅವರು ನಾವು ಕೂಡಿ 4 ಹೆಜ್ಜೆ ಹೋಗ್ತೇವೆ, ಒಂದು ಕಡೆ ಕೂಡ್ತೇವೆ, ತಗೋರಪ್ಪ ಒಂದು ಅರ್ಧ ರೊಟ್ಟಿ, ಒಂದು ರೊಟ್ಟಿ ತಗೋ ಅಂತ ಅವನಿಗೆ ಕೊಟ್ಟು ನಾವು ತಿಂತೇವೆ. ಅವ ಮಿತ್ರ ಆಗ್ತಾನ. 10 ನಿಮಿಷ ಅಷ್ಟರಲ್ಲಿ ಅವ ಬಂಧುತ್ವ ಮುಪೈತಿ, ಏನು ನಮಗೆ ಹಿತೈಷಿಯಾಗಿ ಬಿಡ್ತಾನ. ಎದರಿಂದ? ಒಂದು ರೊಟ್ಟಿ. ದಾನಂ ಹಿ ಸರ್ವ ವ್ಯಸನಾನಿ ಹಂತಿ. ಹೀಗೆ ಮಾಡ್ಕೋತ ಹೋದರೆ ವ್ಯಸನಗಳೇ ಉಳಿಯೋದಿಲ್ಲ. ಅಂದರೆ ಒಬ್ಬ ಮನುಷ್ಯ ನಿರ್ವಸನಿಯಾಗಬೇಕಾದ್ರೆ, ಒಬ್ಬ ಮನುಷ್ಯ ಎಲ್ಲರ ಪ್ರೇಮವನ್ನು ಗಳಿಸಬೇಕಾಗಿತ್ತು ಅಂದರೆ ಏನು ಮಾಡಬೇಕಾಗ್ತದೆ? ಬಳಸಬೇಕು. ಎಷ್ಟು ಚಲೋ ಮಾತು ಹೇಳ್ತಾರೆ. ವ್ಯಾಸ ಅಂದರೆ ವ್ಯಾಸ ಮಹರ್ಷಿ ಇಂಥ ಸಾವಿರ ಮಾತು ಇಡೀ ಜಗತ್ತಿನಲ್ಲಿ ಅತ್ಯದ್ಭುತವಾದಂಥ ಗ್ರಂಥಗಳನ್ನು ನಿರ್ಮಾಣ ಮಾಡಿದವ ವ್ಯಾಸ. ಅದಕ್ಕೆ ಹೇಳ್ತಾರೆ ವ್ಯಾಸ ಉಚ್ಛಿಷ್ಟಂ ಸರ್ವಂ. ಯಾರು ಏನೇ ಹೇಳಲಿ ವ್ಯಾಸನಿಂದ ಬಂದಿದ್ದೋ, ಯಾಕೆ ಅವ ಹೇಳಿಬಿಟ್ಟಾನೆಲ್ಲ. ಅಷ್ಟು ಜ್ಞಾನ ವ್ಯಾಸನಿಗೆ. ನೀತಿಶಾಸ್ತ್ರ, ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ಅನುಭಾವಶಾಸ್ತ್ರ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಏನದೆಲ್ಲ ನೋಡಿ, ವಿಜ್ಞಾನ, ಏನೆಲ್ಲವನ್ನ ಹರವಿದ. ಅಂಥ ಮನುಷ್ಯ ದಾನದ ಬಗ್ಗೆ ಎಷ್ಟು ಛಲ. ದಾನೇನ ಭೂತಾನಿ ವಸೀಭವಂತ. ಎಂಥ ಕೆಟ್ಟ ಧನ ಅಂದರೂ ಸಹಿತ ಒಂದು 4 ದಿವಸ ಹಿಂಗೆ ಕೊಡ್ಕೋತ ಇದ್ದರೆ ಏನು ಮಾಡೋದಿಲ್ಲ. ಇರಿಯುವ ದನ ಮತ್ತೊಬ್ಬರು ಬಂದ್ರೆ ಅದು ಹಚ್ಕೊಳ್ಳೋದಿಲ್ಲ. ಅದು ಯಾರು ಹುಲ್ಲು ಹಾಕ್ತಾರೋ ಅವರೇ ಹಿಂಡಬೇಕು. ನೀವು ಹುಲ್ಲು ಹಾಕೋರು ಬೇರೆ, ನಾ ಹಿಂಡ್ಕೊಳ್ಳೋಕೆ ಅಷ್ಟೇ. ಅದು ಅಂತದ ನಿಮಗೆ ನಮಗೆ ಯಾವ ಸಂಬಂಧ ಇಲ್ಲ. ಕುಂತು ನೋಡು ನಾ ಏನು ಮಾಡ್ತೇನೆ. ದಾನೇನ ಭೂತಾನಿ ವಸೀಭವಂತ. ಹಾಗೆ ಇನ್ನೊಬ್ಬರ ಮನಸ್ಸನ್ನು ಅರಳಿಸಬೇಕಾದ್ರೆ ನಾವೇನೂ ಮಾಡಬೇಕಲ್ಲ. ಒಂದು ತುತ್ತು ಅನ್ನ, ಒಂದು ಕಪ್ಪು ಹಾಲು. ಅದಕ್ಕೆ ಆತಿಥ್ಯ ಅಂತ ಒಂದು ತಂದರು. ಆತಿಥ್ಯ ಅಂದರೆ ಏನಲ್ಲ, ಅವರನ್ನು ಕರೆಯೋದು, ಒಂದಿಷ್ಟು ಕೊಡೋದು, ನಮ್ಮ ಸಂಬಂಧಗಳು ಸುಂದರ ಆಗ್ತವೆ ಅಷ್ಟೆ. ನಾವು ಕೊಡೋ ಮನೆತನದಾಗಿಲ್ಲ, ನಾವು ಬರೇ ಬೇಡೋ ಮನೆತನದವರು ಆಗೋದಿಲ್ಲ. ಹಂಗಾಗೋದು. ಯಾಕೆ ನದಿ ಪವಿತ್ರ ಅಂತಾರೆ ಹೇಳ್ರಿ? ನದಿಗೆ ನಾವು ಬಹಳ ಪವಿತ್ರ ಅಂತೆ ಹೋಗೋದಿಲ್ಲ. ಒಂದು ಕೆಲವು ತಿಂಗಳುಗಳಲ್ಲಿ ಅಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತೇವೆ. ಪವಿತ್ರ ಯಾಕೆ ಪವಿತ್ರ ನದಿ? ಕೆರೆ ಯಾಕೆ ಪವಿತ್ರ ಅಲ್ಲ? ಕೆರೆಗೂ ನೀರದಾವ, ಮಳೆಯಾಗೂ ನೀರದಾವ. ಹೇಳಿ, ಅದು ಯಾಕೆ ಅಂದ್ರೆ ಅದು ಹರಿತದ, ಅದಕ್ಕೆ ಇದು ನಿಂತದ, ಅದಕ್ಕೆ ಹಿಂಗಾಗಿ ಅದು ಹರಿತದ. ಈಗ ಎಮ್ಮೆ ಪಮ್ಮೆ ನದಿಗೆ ಹೋಗ್ತಾವೇನು? ಕೆರೆಗೆ ಬರ್ತಾವೆ. ಅವಕ್ಕೆ ರಾಡಿ ಪಾಡಿ ಅದು ಇದು ಹಿಂಗೆ ಮಸ್ತ್ ಬೇಕಾಗ್ತದೆ. ಆ ಕಡೆ ಉಳ್ಳಾಡಿ ಈ ಕಡೆ ಉಳ್ಳಾಡಿ ರಾಡಿ ಎಬ್ಬಿಸಿ ಇಲ್ಲೇನು ಅದೊಂದು ಥರ. ಕೆರೆಗೆ ಎಷ್ಟು ಆನಂದ. ನೀವೊಬ್ಬನೇ ನೋಡು ನನ್ನನ್ನು ಪ್ರೀತಿಸುವ ಹೇಳಿ.
ಎಲ್ಲಾದರೂ ಹಾರಿ ಹಂಸಗಳು ಬರ್ತಾವೇನು? ಸುಂದರವಾದಂಥ ಮೀನುಗಳು ಈಸಾಡ್ತಾವೇನು ಹೊಳೆಗೆ ಈಸಾಡ್ದಂಗೆ? ಮಜಾದ. ನಮ್ಮ ಜೀವನನೂ ಅಷ್ಟೇ. ಕೆರೆ ಹಂಗೆ ಆದೇವಿ ಅಂಥವರೇ ಬರ್ತಾರೆ ಸಮೀಪ. ಹೊಳಿ ಹಂಗೆ ಆದೇವಿ ಅಂಥವ್ರೆ ಅಂತ ಬೇಕು. ಮನುಷ್ಯ ಏನು ಮಾಡಬೇಕು ಅಂದರೆ ಈ ಬಳಕೆಯ ನೀತಿಯನ್ನು ಕಲಿತ ಅಂದರೆ ಆತನ ಜೀವನ ಸುಂದರ ಆಗ್ತದೆ, ಸಾಮಾಜಿಕ ಜೀವನ ಮಧುರವಾಗ್ತದೆ.